ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಮಾವಿನ ಹಣ್ಣಿನ ಸೀಕರಣೆ ಮಾಡ್ತಾ ಇದ್ದೀನಿ. ಇದನ್ನು ಹಾಗೆ ಕುಡಿಯೋದಕ್ಕೂ ಸಹ ಉಪಯೋಗಿಸ್ಬೋದು. ಮತ್ತು ಒಬ್ಬಟ್ಟು, ಬಿಳಿ ಹೋಳಿಗೆ, ಪೂರಿ, ದೋಸೆ ಇದಕ್ಕೂ ಸಹ ನೆಂಚ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ದೋಸೆ ಜೊತೆಗೆ ತಿನ್ನೋದಕ್ಕೆ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ಅಂತಂದೇಳಿ ನಮಗೆ ಕಮೆಂಟ್ ಮಾಡಿ. ನಾನಿಲ್ಲಿ ಈ ಮಾವಿನ ಹಣ್ಣಿನ ಸೀಕರಣೆ ಮಾಡೋದಕ್ಕೆ ಸ್ವಲ್ಪ ಒಣ ಶುಂಠಿನ ಈ ರೀತಿ ಕುಟ್ಟಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 3 ಏಲಕ್ಕಿ, ಒಂದು ಅರ್ಧ ಅಚ್ಚು ಬೆಲ್ಲನ ಈ ರೀತಿ ಕುಟ್ಟಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ 2 ಮಾವಿನ ಹಣ್ಣನ್ನು ತುಂಬ ಚೆನ್ನಾಗಿ ಹಣ್ಣಾಗಿರೋಂಥದ್ದು ತೊಗೊಂಡಿದ್ದೀನಿ. ಈ ಮಾವಿನ ಹಣ್ಣಿನ ಸೀಕರಣೆ ಮಾಡೋದಕ್ಕೆ ಆದಷ್ಟು ಮಾವಿನ ಹಣ್ಣು ಸ್ವಲ್ಪ ಮೆತ್ತಗೆ ಹಣ್ಣಾಗಿರಬೇಕು, ಹಾಗಾದರೆ ಚೆನ್ನಾಗಾಗತ್ತೆ. ಮತ್ತು ಸ್ವೀಟ್ ಇರೋಂಥ ಮಾವಿನ ಹಣ್ಣು ತೊಗೊಂಡ್ರೇ ಚೆನ್ನಾಗೆ. ಹಣ್ಣೆಲ್ಲ ಈ ರೀತಿ ಬಿಡಿಸ್ಕೊಂಬಿಟ್ಟು ನಾನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಕೈಯಿಂದನೇ ಈ ರೀತಿ ಕಿವುಚ್ಕೊಂಡಿದ್ದೀನಿ, ಅಂದರೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಅಂದರೆ ಸ್ಮೂತಾಗಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಹಾಗೇ ಇರಬೇಕು ಮಾವಿನ ಹಣ್ಣು ಬಂದುಬಿಟ್ಟು. ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಪುಡಿ, ಹಾಗೆಯೇ ಏಲಕ್ಕಿ ಪುಡಿ, ಬೆಲ್ಲನ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಕರಗಿಸ್ಕೊಂಡು ಸೋಸ್ಕೊಂಡಿದ್ದೀನಿ. ಇದರಲ್ಲಿ ನೋಡ್ತಾ ಇದ್ದೀರಲ್ವಾ ಮಾವಿನ ಹಣ್ಣಿನ ಸೀಕರಣೆ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತಂದೇಳಿ. ಇವಾಗ ಸೀಸನ್ ಇರೋದ್ರಿಂದ ಖಂಡಿತ ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು. ದೋಸೆ ಜೊತೆಗಂತೂ ಸೂಪರಾಗಿರುತ್ತೆ. ಥ್ಯಾಂಕ್ ಯು.